ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಟೋನ್ ವರ್ಕ್ ಬ್ಲೌಸ್ಗಳಿಗೆ ಯಾವ ಥರ ಲೈನಿಂಗ್ ಬಟ್ಟೆ ಸ್ಲೀವ್ಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಾನು ಲೈನಿಂಗ್ ಬಟ್ಟೆ ಕಟ್ ಮಾಡಿಕೊಂಡು ಈ ಥರ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾವು ಬ್ಲೌಸಿನ ಮೇನ್ ಫ್ಯಾಬ್ರಿಕ್ ಇದೆಯಲ್ಲ ಅದನ್ನು ತಗೋಬೇಕು. ಈ ಥರ ತಗೊಂಡು ಕಾಣಿಸ್ತಾ ಇದೆಯಲ್ಲ ಸ್ಟೋನ್ ಇರೋ ಕಡೆ ಇದನ್ನು ಈ ಥರ ನೋಡಿ ಈ ಥರ ಇಟ್ಕೋಬೇಕು. ಈಗ ಈ ಬಟ್ಟೆನ ಲೈನಿಂಗ್ ಬಟ್ಟೆನ ಈ ಥರ ಇಟ್ಕೊಂಡು ಕಾಣಿಸ್ತಾ ಇದೆಯಲ್ಲ ಉಲ್ಟಾ ಸೈಡು ಲೈನಿಂಗ್ ಬಟ್ಟೆ ಉಲ್ಟಾ ಸೈಡು, ಆಮೇಲೆ ಬ್ಲೌಸಿನ ಉಲ್ಟಾ ಸೈಡು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಈಗ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಡಿಸೈನ್ ಸ್ಟೋನ್ ವರ್ಕ್ ಎಲ್ಲಿ ಬಂದಿದೆಯೋ ಅಲ್ಲಿ ಫೂಟು ಆಮೇಲೆ ಸೂಜಿ ತಾಗದೇ ಇರೋಂಗೆ ಡಿಸೈನ್ ಮೇಲೇ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಥರ ತಿರುಗಿಸ್ಕೊಂಡು ಸ್ಟೋನ್ಗೆ ಆಮೇಲೆ ಮಣಿಗೆ ತಾಗದೇ ಇರೋಂಗೆ ನಿಧಾನಕ್ಕೆ, ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸ್ಟೋನ್ ಮೇಲೆ ಸೂಜಿ ಬಿದ್ದರೆ ಆಮೇಲೆ ಮಿಷಿನೂ ರಿಪೇರಿ ಆಗುತ್ತೆ, ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಫೂಟು ಕೂಡ ಚೇಂಜ್ ಮಾಡಿಲ್ಲ, ಸಿಂಗಲ್ ಫೂಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇದು ಸ್ವಲ್ಪ ಮಣಿಗಳು ಸ್ವಲ್ಪ ದೂರನೇ ಇದೆ ಅಲ್ವಾ, ಹಾಗಾಗಿ ಫೂಟ್ ಚೇಂಜ್ ಮಾಡ್ದೇ ಡಬಲ್ ಫೂಟ್ ಹಾಕ್ಕೊಂಡೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ. ಈಗ ಈ ಥರ ಡಿಸೈನ್ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದಾಗ ನಾವೇನು ಮಾಡ್ತೀವಿ, ಆ ಸ್ಟೋನ್ಗಳು ಫ್ರಂಟಲ್ಲಿ ಬಂದಿರುತ್ತಲ್ಲ, ಕೆಳಗಡೆ ಸ್ಟಿಚ್ ಮಾಡೋ ಕಡೆ ಬಂದಿರೋ ಸ್ಟೋನ್ನೆಲ್ಲ ಬಿಚ್ಚಿ ತೆಗೆದು ಆಮೇಲೆ ಸ್ಟಿಚ್ ಮಾಡ್ಕೋತೀವಿ. ಅದು ನೋಡೋಕ್ಕೂ ಲುಕ್ಕು ಇರಲ್ಲ. ಈ ಥರ ಮಾಡೋದ್ರಿಂದ ಬ್ಲೌಸ್ ಡಿಸೈನು ಕೂಡ ಚೆನ್ನಾಗಿರುತ್ತೆ, ಆ ವರ್ಕೇನೂ ಹಾಳಾಗೋದು ಇಲ್ಲ. ಕಾಣಿಸ್ತಾ ಇದೆಯಲ್ವಾ, ನಮಗೆ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಈ ಥರ ಆ ಡಿಸೈನ್ಗಳು ಯಾವ ಥರ ಕೊಟ್ಟಿದ್ದಾರೋ ಇಲ್ಲಿ ನೋಡಿ, ಅದ್ರ ಜೊತೆಗೆ ಲೈನಿಂಗ್ ಬಟ್ಟೆನೂ ಕರೆಕ್ಟಾಗಿದೆಯಾ ಕೆಳಗಡೆ ಅಂತ ನೋಡ್ಕೋಬೇಕು. ನೋಡಿ, ಈ ಥರ ತಿರುಗಿಸ್ಕೊಂಡು ಆಮೇಲೆ ಕೈ ಕೂಡ ಜೋಪಾನವಾಗಿ ನೋಡ್ಕೋಬೇಕು. ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸ್ಟೋನ್ ವರ್ಕ್ ಬ್ಲೌಸ್ಗಳು ಸ್ಟಿಚ್ ಮಾಡೋದೇನು ಕಷ್ಟ ಇಲ್ಲ. ಒಂದು ಅರ್ಧ ಗಂಟೆ ಬ್ಲೌಸ್ ಹೊಲಿಯೋಗ ಒಂದು ಅರ್ಧ ಗಂಟೆ, ಮಾಮೂಲಿ ಬ್ಲೌಸ್ಗಿಂತ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ. ಅದಕ್ಕೆ ಅಮೌಂಟು ಕೂಡ ನಾವು ಜಾಸ್ತಿನೇ ತಗೋಬೇಕು. ಯಾಕೆಂದರೆ ಈ ಥರ ಕೆಲಸ ಜಾಸ್ತಿ ಇರುತ್ತಲ್ವ, ಕೆಲಸ ಜಾಸ್ತಿ ಇದ್ದಂಗೆ ನಾವು ಒಂದು 50 ರುಪೀಸ್ ಮಾಮೂಲಿ ಬ್ಲೌಸ್ಗಿಂತ ಒಂದು 50 ರುಪೀಸ್ ಜಾಸ್ತಿ ತಗೋಬೇಕಾಗುತ್ತೆ. ಅವ್ರಿಗೆ ಹೇಳ್ಬೇಕು ಕಸ್ಟಮರ್ಗೆ. ಕಾಣಿಸ್ತಾ ಇದೆಯಲ್ವಾ, ಈ ಥರ ಇಟ್ಕೊಂಡು ಕಾಣಿಸ್ತಾ ನಮ್ಗೆ ಯಾವ ಕಡೆ ಖಾಲಿ ಸಿಗುತ್ತೋ ಆ ಕಡೆ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು.
ಈಗ ನೋಡಿ ಎಲ್ಲ ಸ್ಟಿಚ್ ಆಗಿದೆ. ಕೊನೆಯಲ್ಲಿ ನಾವು ಬ್ಲೌಸ್ ಅಟ್ಯಾಚ್ ಮಾಡ್ತೀವಿ ನೋಡಿ, ಆ ಟೈಮಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಕೆಳಗಡೆ ಇರೋ ಸ್ಟೋನ್ನ ಒಂಚೂರು ಕಿತ್ತಾಕಬೇಕು. ಈ ಕಡೆನೂ ಎರಡೂ ಕಡೆನೂ ಕೂಡ ತೆಗಿಬೇಕು. ಆವಾಗ ಮಾತ್ರ ನಮಗೆ ಬ್ಲೌಸ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.